ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನಗಳಲ್ಲಿ ನಾವು ಬೆಳಗ್ಗೆ ಎದ್ದ ಕೂಡಲೇ ಒಂದು ಚಿಂತೆ ನಮ್ಮೊಟ್ಟಿಗೆನೇ ಎದ್ಬಿಡತ್ತೆ. ಅಯ್ಯೋ, ಈ ದಿನ ಬಂತಲ್ಲಪ್ಪ, ಈ ದಿನಕ್ಕೆ ಅದಕ್ಕೇನು ಮಾಡೋದು, ಇದಕ್ಕೇನು ಮಾಡೋದು, ಅದು ಹೇಗೆ, ಇದು ಹೇಗೆ, ನಾನು ಏನು ಮಾಡಲಿ ಎಂಬುದಾಗಿ ನಾವು ಅನೇಕ ಚಿಂತೆಗಳನ್ನು ನಮ್ಮೊಟ್ಟಿಗೆನೇ ಎಬ್ಬಿಸ್ಕೊಂಡು ಆ ದಿನವನ್ನು ಪ್ರಾರಂಭಿಸ್ತೇವೆ. ಹಲ್ಲೆಲೂಯಾ. ಆದರೆ ಈ ಚಿಂತೆ ಮಾಡೋದ್ರಿಂದ ದೇವ್ರ ವಾಕ್ಯ ಮತ್ತಾಯದಲ್ಲಿ ಹೇಳಲ್ಪಟ್ಟಿದೆ, 1 ಮೊಳ ಹೆಚ್ಚಾಗೋದು ಇಲ್ಲ, 1 ಮೊಳ ಕಡಿಮೆಯೂ ಆಗೋದಿಲ್ಲ. ಹಾಗಿದ್ರೂ ಕೂಡ ನಾವು ವಾಕ್ಯವನ್ನ ಮರೆತು ಬಿಟ್ಟು ಯಾವಾಗಲೂ ಚಿಂತೆ ಚಿಂತೆ ಚಿಂತೆ. ಕೆಲವರು ಮುಖದಲ್ಲಿ ಅಂತೂ ನಗುನೇ ಇರೋದಿಲ್ಲ. ಆದರೆ ಅವ್ರು ಯಾರು? ಕ್ರೈಸ್ತರು. ಅವ್ರು ಯಾರು? ಭಾನುವಾರ ಆರಾಧನೆಗೆ ಹೋಗೋರು. ಅವ್ರು ಯಾರು? ದೇವರನ್ನ ಪ್ರಾರ್ಥನೆ ಮಾಡೋರು. ಹಲ್ಲೆಲೂಯಾ. ಆಗ ಪ್ರಾರ್ಥನೆ ಮಾಡುವ ನೀವೇನೇ ಚಿಂತೆಯಲ್ಲಿ ಮುಳುಗಿರೋದಾದ್ರೆ ನಿಮ್ಮ ಮೂಲಕ ಯೇಸುವನ್ನ ಮತ್ತೊಬ್ಬರು ಹೇಗೆ ತಿಳಿದುಕೊಳ್ತಾರೆ? ಯೇಸುವಿನ ಪ್ರೀತಿಯನ್ನ, ಯೇಸುವಿನ ಬಲವನ್ನ ಮತ್ತೊಬ್ಬರು ಹೇಗೆ ತಿಳಿದುಕೊಳ್ತಾರೆ? ದಯವಿಟ್ಟು ಪ್ರಿಯರೇ, ಒಂದು ಕ್ಷಣ ಯೋಚನೆ ಮಾಡಿ. ನನಗೆ ಚಿಂತೆಗಳಿದೆ, ಭಾರಗಳಿದೆ, ಆದರೆ ಅದೆಲ್ಲವನ್ನು ಹೊರೋದಕ್ಕೆ ನನ್ನ ಪರಲೋಕದ ತಂದೆಯಾದ ದೇವರು ಸಿದ್ಧವಾಗಿದ್ದಾರೆ. ಅದನ್ನೇ ಅವ್ರು ಹೇಳ್ತಾ ಇರೋದು, ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಕೆಲಸ ಮಾಡಿ, ನಿಮಗೆ ಏನೇನು ಬೇಕೋ ಅದೆಲ್ಲವನ್ನು ನಾನು ಕೊಡ್ತೇನೆ. ಆದರೆ ಮೊದಲನೇದಾಗಿ ಎದ್ದು ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸ್ರಿ. ಅದರ ನಂತರ ಪ್ರಾರ್ಥನೆ ಮಾಡಿ, ಅದರ ನಂತರ ವಿಜ್ಞಾಪನೆ ಮಾಡಿ. ಈ 3 ವಿಷಯವನ್ನು ಸರಿಯಾಗಿ ಕ್ರಮವಾಗಿ ಸತ್ಯ ವೇದದಲ್ಲಿ ದೇವರು ನಮಗೆ ಹೇಳಿಕೊಟ್ಟ ಹಾಗೆ ನೀವು ಮಾಡೋದಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಜೀವನದಲ್ಲಿ ದೇವರು ಏನೇನೆಲ್ಲ ಮಾಡಿದಾರೋ ಅದಕ್ಕೆಲ್ಲ ಕೂಡ ನೀವು ಮೊದಲು ಕೃತಜ್ಞತೆ ಹೇಳಿ. ಇದುವರೆಗೆ ಎಷ್ಟೋ ಅದ್ಭುತಗಳನ್ನು, ಎಷ್ಟೋ ಉಪಕಾರಗಳನ್ನು ಕರ್ತನು ನಮ್ಮ ಜೀವನದಲ್ಲಿ ಎಲ್ಲರಿಗೂ ಮಾಡಿದ್ದಾರೆ. ಅವರು ಮಾಡಿರೋದ್ರಿಂದಲೇ ಈ ದಿನ ನಾವೆಲ್ಲರೂ ಕೂಡ ಜೀವಂತವಾಗಿದ್ದೇವೆ. ಎರಡನೇದಾಗಿ ಪ್ರಾರ್ಥನೆಯನ್ನು ಮಾಡಿ, ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ, ನಿಮ್ಮ ವೈಯಕ್ತಿಕ ಅವಶ್ಯಕತೆಗಳಿಗಾಗಿ ಪ್ರಾರ್ಥನೆ ಮಾಡಿ. ಮೂರನೇದಾಗಿ ನಿಮಗೆ ಏನು ಬೇಕಾಗಿ ಅದಕ್ಕಾಗಿ ವಿಜ್ಞಾಪನೆಯನ್ನು ಸಲ್ಲಿಸಿರಿ. ಆತನು ಎಲ್ಲವನ್ನು ನೋಡ್ಕೊಳ್ತಾರೆ. ಆತ ನಮಗಾಗಿ ಚಿಂತಿಸುವ ದೇವರಾಗಿದ್ದಾರೆ. ಐಗುಪ್ತದಿಂದ ಇಸ್ರೇಲ್ ಜನರನ್ನ ದೇವರು ಹೊರಗೆ ತಂದ ನಂತರ ಅವ್ರ ಕಣ್ಣು ಮುಂದೆ ಎಷ್ಟೋ ಅದ್ಭುತವನ್ನ ಮಾಡಿದ್ರು. ಕೆಂಪು ಸಮುದ್ರವನ್ನು 2 ಮಾಡಿ ಒಣ ನೆಲದಲ್ಲಿ ಅವ್ರನ್ನ ನಡೆಸ್ಕೊಂಡು ಹೋದ್ರು. ಆಕಾಶದಿಂದ ಮನ್ನವನ್ನು ಕೊಟ್ಟರು, ಬಂಡೆಯನ್ನು ಸೀಳಿ ನೀರನ್ನು ಕೊಟ್ಟರು. ಆದರೂ ಕಣ್ಣು ಮುಂದೆ ಎಷ್ಟು ಅದ್ಭುತಗಳನ್ನು ನೋಡ್ತಾ ಇದ್ರು. ಅವರು ಕೃತಜ್ಞತೆ ಮಾಡೋದನ್ನು ಬಿಟ್ಟು, ದೇವರನ್ನ ಪ್ರಾರ್ಥಿಸೋದನ್ನು ಬಿಟ್ಟು, ಅವರಿಗೆ ವಿಜ್ಞಾಪನೆ ಮಾಡೋದನ್ನು ಬಿಟ್ಟು, ಇನ್ನು ಐಗುಪ್ತದಲ್ಲಿ ಮಾತನಾಡ್ತಿದ್ದ ಮಾತೆ, ಆ ಗುಣುವಿಟ್ಟುವಿಕೆನೆ, ಅದೇ ಸ್ವಭಾವವೇ, ಅದೇ ಕ್ರಿಯೆಗಳೇ ಕಾಣಲ್ಪಡ್ತಿತ್ತು. ಆದರೆ ಈ ದಿನ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವ ನೀವು ನಾನು ಆ ರೀತಿಯಾಗಿರೋದು ದೇವರಿಗೆ ಇಷ್ಟವಿಲ್ಲ. ಎಲ್ಲರೂ ನಿಮ್ಮನ್ನು ಒಪ್ಪಿಸಿ ಪ್ರಾರ್ಥನೆ ಮಾಡಿದ್ವಿ. ಒಂದು ಕ್ಷಣ ಕರ್ತನೆ, ಈ ದಿನದಲ್ಲಿ ಅಪ್ಪ ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸಿರಿ. ಇನ್ನು ಮುಂದೆ ನಾವು ಯಾವುದಕ್ಕೂ ಚಿಂತೆ ಮಾಡದೆ ಸಕಲ ವಿಷಯಗಳಲ್ಲಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ, ನಿಮ್ಮನ್ನು ಪ್ರಾರ್ಥಿಸಿ ವಿಜ್ಞಾಪನೆ ಮಾಡಿ ನಾವು ಧೈರ್ಯವಾಗಿ ನಿನ್ನೊಟ್ಟಿಗೆ ನಡೆಯೋದಕ್ಕೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.